ರಸ್ತೆ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿದ ಎನ್ಎನ್ಟಿ ವಾರ್ಡ್ನ ನಿವಾಸಿಗಳು. ಚಿಂತಾಮಣಿ ನಗರದ ವಿವಿಧ ವಾರ್ಡ್ ಹಾಗೂ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು, ಎನ್ಎನ್ಟಿ ವಾರ್ಡ್ ನಂಬರ್ 26ರಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿರುವಾಗ ಎನ್ಎನ್ಟಿ ನಗರದ ನಿವಾಸಿಗಳು ರಸ್ತೆ ಕಾಮಗಾರಿಯನ್ನ ನಿಲ್ಲಿಸಿ ನಮಗೆ ಚರಂಡಿ ವ್ಯವಸ್ಥೆ, ನೀರಿನ ಪೈಪುಗಳ ವ್ಯವಸ್ಥೆ ಹಾಗೂ ಯುಜಿಡಿನ ವ್ಯವಸ್ಥೆ ಮೊದಲು ಮಾಡಿಕೊಟ್ಟ ನಂತರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ವಾರ್ಡ್ ನಂಬರ್ 26 ಎನ್ಎನ್ಟಿ ನಿವಾಸಿಗಳು ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿದರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಗುತ್ತಿಗೆದಾರ ಹರೀಶ್ ವಾರ್ಡ್ನ ಸಮಸ್ಯೆಗಳನ್ನು ವಾರ್ಡ್ನ ನಿವಾಸಿಗಳು ಗುತ್ತಿಗೆದಾರನ ಬಳಿ ಮನವಿ ಮಾಡಿಕೊಂಡಾಗ ಗುತ್ತಿಗೆದಾರರಾದ ಹರೀಶ್ ರವರು ನಿಮಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಕಾಮಗಾರಿಯನ್ನ ಪೂರ್ಣಗೊಳಿಸಿಕೊಡುತ್ತೇವೆ ಎಂದು ಭರವಸೆ ಕೊಟ್ಟು ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರಟರು. ಈ ಸಂದರ್ಭದಲ್ಲಿ ವಾರ್ಡ್ನ ನಿವಾಸಿಗಳಾದ ಕಿರಣ್, ಅನಿಲ್ ಕುಮಾರ್, ಸಾದಿಕ್ ಪಾಷಾ, ಕಿಟ್ಟಣ್ಣ, ಅಶೋಕ್ ಬಾಬು ಮತ್ತಿತರರು ಹಾಜರಿದ್ದರು. ವರದಿ ನವೀನ್ ಕಿರಣ್. ಇವಾಗ ಆಕ್ಚುಲಿ ನೀವೇ ಹಿಂದ್ಗಡೆ ವಾರ್ಡಲ್ಲಿ ನೋಡಿ, 29ನೇ ವಾರ್ಡಲ್ಲಿ ನೋಡಿ, 28ನೇ ವಾರ್ಡಲ್ಲಿ ನೋಡಿ, ಎಲ್ಲ ನೋಡಿ ರೋಡ್ ಹಾಕಿದಾರಾ ಮತ್ತೆ ತೆಗಿತಾ ಇದ್ದಾರೆ. ಹೋಗ್ಬಿಟ್ಟು ನೋಡಿ ಸರಿ ಹಂಗೆ ಮಾಡಿ. ಮತ್ತೆ ನಗರಸಭೆ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಮಾಡಕ್ಕೆ ರೆಡಿ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ರೋಡ್ ಕಂಪ್ಲೀಟ್ ಆಗಲ್ಲ, ನಾವು ಡ್ರೈನ್ ಮಾಡ್ತೀವಿ, ರೋಡ್ ಕಂಪ್ಲೀಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಗ ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಎನ್ಎನ್ಟಿ ರೋಡಲ್ಲಿ ವಾಸವಾಗಿರ್ತೀನಿ. ಇವಾಗ ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ, JCP ಬಂದಿತ್ತು ರೋಡ್ ಅಡಿಯಕ್ಕೆ. JCP ಬಂದಿದ್ದರೆ ಇವಾಗ JCPಯಿಂದ ನಮಗೆ ತೊಂದರೆ. ಇವಾಗ ನಮ್ಮ ತೊಂದರೆ ಏನಾಗ್ತಾ ಅಂದರೆ, ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ರೋಡ್ ಆಗಿಬಿಟ್ಟು ಹೋಗ್ಬಿಟ್ರೆ ನಮಗೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ, ಫಸ್ಟು ವಾಟರ್ ಕಲೆಕ್ಷನ್ ಸಮಸ್ಯೆ ಇದೆ ವಾಟ್ರದ್ದು. ಇವಾಗ ನಿಮ್ಮಿಂದ ನೋಡಿ ಬೇಕಾದರೆ ಒಂದು ಈ 3 ಇಂಚು ಪೈಪ್ ಇದೆ, ಲಾಂಗು 3 ಇಂಚು ಪೈಪ್ ಇದೆ. ಆ 3 ಇಂಚು ಪೈಪ್ ಏನಾಗಿದೆ ಅಂದರೆ 5-6 ಜಾಗಕ್ಕೆ ಲೀಕೇಜ್ ಇದೆ. ಬೇಕಾದ್ರೆ ನಿಮಗೆ ತೋರಿಸಿ, ನಾನು ಪಾಯಿಂಟು ನಿಮಗೆ ತೋರಿಸ್ತೀನಿ. ಇವಾಗ ನೀರು ಬಿಟ್ಟಿದ್ದಾನೆ, ಆ ನೀರು ಎಲ್ಲ ಲೀಕೇಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ. 3 ಇಂಚು ಪೈಪಲ್ಲಿ 2 ಇಂಚು ಪೈಪ್ ರೋಡ್ಗೆ ಹೋಗ್ತಾ ಇದ್ರೆ ನೀರು 1 ಇಂಚು ಹಿಂದ್ಗಡೆ ಎಲ್ಲ ಜನ ಇವಾಗ ಈಶ್ವರ ದೇವಸ್ಥಾನ ಹಿಂದ್ಗಡೆ ಎಲ್ಲ 1 ಇಂಚು ನೀರಿಂದ ಇಟ್ಕೊಳ್ಬೇಕು. ಆಗತ್ತಾ? ಆಗಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಒಂದು VGTದು ಒಂದು ಸಮಸ್ಯೆ ಇದೆ. VGTದು ಏನಪ್ಪ ಅಂದರೆ, ಹಳೆ ಕಾಳಿಂದ ಹಾಕಿರೋದು VGT. ಅದು ಜಲ್ಲಿ ಕಲ್ಲು ಇದೆಯಲ್ಲ, ಒಳಗಡೆಯಿಂದ ಜಲ್ಲಿ ಕಲ್ಲು ಬಂದು ಕ್ಲೀನಾಗಿ ಬಂದು ಅಲ್ಲಿ ಕಾರ್ನರಲ್ಲಿ ಹಿಂಗೆ ರನ್ನಿಂಗ್ ತೊಗೊತದ್ದು ನೀರು, ಅಲ್ಲಿ ಸ್ಟಾಪ್ ಆಗ್ತಾಯಿದೆ. ಅಲ್ಲಿ ಸ್ಟಾಪ್ ಆಗ್ತಾ ಇದ್ದರೆ ಏನಾಗ್ತಾಯಿದೆ ಅಂದರೆ, ಆ ಜಲ್ಲಿ ಕಲ್ಲೆಲ್ಲ ಸ್ಟಾಪು. ವಾರಕ್ಕೆ 3 ಕಿತ ನಾನು VGT ಅವ್ರು ನಗರಸಭೆಗೆ ಫೋನ್ ಮಾಡ್ತೀನಿ, ಸರ್ ಈ ಥರ ಕಂಪ್ಲೇಂಟ್ ಆಗಿದೆ, ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ. ಅದೇ ತುಳ್ಕೊಂಡು ಹೋಗ್ತಾನೇ ಇರ್ತಾರೆ. VGT ಸಮಸ್ಯೆ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಚಿರಂಡಿದು ಒಂದು ಸಮಸ್ಯೆ ಇದೆ. ಚಿರಂಡಿ ನೋಡ್ಕೊಳ್ಳಿ, ನೀವೇ ಒಂದು ವೀಡಿಯೋ ಮಾಡ್ಕೊಳ್ಳಿ. ಉದ್ದಕ್ಕೆ 1 ಅಡಿ ಇಲ್ಲ ಚಿರಂಡಿ. ಅದು ಹಳೆ ಕಾಳದು, ಸಪ್ಡಿಗಳು ಕಳ್ಳಿರೋದು, ಅದು 1 ಅಡಿನೇ ಇರೋದು. ಮಳೆ ಏನಾರ ಬಿದ್ದರೆ ಇವಾಗ ಮನೆಗಳು ಚೆಕ್ ಮಾಡಿ ಬೇಕಾದರೆ ನೀವು, ಮನೆಗಳು ಡೌನ್ ಇದೆ. ಆ ಚಿರಂಡಿಯಿಂದ ಎಲ್ಲ ನೀರು ಒಳಗಡೆ ಹೋಗ್ತಾ ಇರ್ತದೆ. ಆ ಚಿರಂಡಿಗಳ ಗ್ಯಾಪು ಬಿಟ್ಬಿಟ್ಟಿದೆ, ಆ ಗ್ಯಾಪಿಂದ ನೀರು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವೇನು ಹೇಳಿದ್ದೀವಿ, JCP ಇವಾಗ ರೋಡ್ ವಾಕಕ್ಕೆ ಬಂದಿದ್ದು, ನಾವು JCP ಸ್ಟಾಪ್ ಮಾಡಿ ಹಿಂದ್ಗಡೆ ಕಳಿಸಿದ್ದೀವಿ ನಾವು. ಯಾಕಂದರೆ ನಮಗೆ ಫಸ್ಟ್ ಈ ಸಮಸ್ಯೆಗಳು ಕ್ಲಿಯರ್ ಮಾಡಿ, ಎಲ್ಲ ಫಸ್ಟ್ ಒಂದು ವಾಟರ್ ಕಲೆಕ್ಷನ್ ಹಾಕಿ, ಒಂದು VGT ಕಲೆಕ್ಷನ್ ಹಾಕಿ, ಒಂದು ಚಿರಂಡಿ ಕಲೆಕ್ಷನ್ ಹಾಕಿಬಿಟ್ಟು ಮತ್ತೆ ರೋಡ್ ಹಾಕ್ಕೊಡಿದ್ವಿ. ಇವಾಗ ಹಾಕೋದು, ರೋಡ್ ಆಗಿಬಿಡೋದು, ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ವಾಟರ್ ಕಲೆಕ್ಷನ್ಗೆ VGT ಕಲೆಕ್ಷನ್ ಮತ್ತೆ ಇದು ಮಾಡೋದು. ಮತ್ತೆ ಏನು ಮಾಡ್ತಾರೆ ಅಂದರೆ, ಆಗಿಬಿಡ್ತಾರೆ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಹಂಗೆ ಅದು ನೈಟ್ ಬಂದು ಬೇಕಾದ್ರೆ 9 ಗಂಟೆಲಿ ಬಂದರೆ ಬಿದ್ದೋಗ್ತಾರೆ ಜನ, ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಇಲ್ಲಿ ಸಮಸ್ಯೆಗಳು VGTದಿರಲಿ, ನೀರ್ದಿರಲಿ, ಒಂದು ಚಿರಂಡಿದಿರಲಿ, ನಮಗೆ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಆದಮೇಲೆ ನಮಗೆ ರೋಡ್ ಹಾಕ್ಕೊಡಿ ಅಂತ ನಾವು ಒಂದು ಅವ್ರಿಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹರೀಶ್ ಅಂತ ಯಾರೋ ಒಂದು ಇಂಜಿನಿಯರು, ಹರೀಶ್ ಅಣ್ಣ ಅಂತ, ಅವರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರಂತೆ. ಅವ್ರಿಗೆ ರಿಕ್ವೆಸ್ಟ್ ಒಂದು ಮಾಡ್ಕೊಂಡಿದ್ದೀನಿ. ಫಸ್ಟ್ ನಮ್ಗೆ VGT, ಒಂದು ವಾಟರ್ ಕಲೆಕ್ಷನು, ಒಂದು ಚಿರಂಡಿ, ನಮಗೆಲ್ಲ 3 ಸಮಸ್ಯೆ ಕ್ಲಿಯರ್ ಮಾಡಿ ರೋಡ್ ಹಾಕ್ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಇಲ್ಲಿ ಪರಿಸ್ಥಿತಿ ನೀವೇ ನೋಡಿ, ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕಲೆಕ್ಷನ್ ನೀವೇ ಬೇಕಾದರೆ ನಮ್ಮ ಪಾಯಿಂಟ್ಗಳು ತೋರಿಸ್ತೀನಿ. ಆ 3 ಇಂಚು ಪೈಪ್ ಇರೋದು ಎಷ್ಟು ನೀರು ಡ್ಯಾಮೇಜ್ ಆಗ್ತಾಯಿದೆ ಗೊತ್ತಾ. ಜನಕ್ಕೆ ಸೇರಿಸ್ತಾ ಇಲ್ಲ ಅದು ನೀರು. ಯಾಕಂದರೆ ನಮ್ಗೆ ಹೊಸ ಪೈಪ್ ಕರೆಕ್ಟಾಗಿ ಹಾಕ್ಕೊಡಿ. ಇವ್ರು ಯಾರಿಗೂ ಮೇಲ್ಗಡೆ ಹಾಕ್ಕೊಳೋದು, ರೋಡ್ ಹೋಗ್ಬಿಡೋದು, ಮತ್ತೆ ಪೈಪ್ ಲೈನಿಂಗು, ಮತ್ತು VGT ಹಾಕೋದು, ಮತ್ತು ನಮ್ಗೆ ತೊಂದರೆ ಆಗೋದು. ಮತ್ತು ಆ ರೋಡ್ ಹಾಕಲ್ಲ, ಸರಿಪಡಲ್ಲ ಅವರು, ಮತ್ತು ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದನೇ ನಾವು ಕೆಲಸ ಮಾಡಿಕೊಡಿ, ಮತ್ತು ರೋಡ್ ಹಾಕ್ಕೊಡಿ ಅಂತ ನಾವು ಒಂದು ಇದು ಮಾಡ್ಕೊಂಡಿದ್ದೀವಿ. ಅಷ್ಟೇ ನಿಮ್ಗೆ ಏನು ಹೇಳಿದ್ರೆ ಅಂದರೆ, ಇವಾಗ ನಾನು ಫಸ್ಟ್ VGT ಕಂಪ್ಲೀಟ್ ಮಾಡಿ, ಮತ್ತು ಒಂದು ಚಿರಂಡಿದು ಕಂಪ್ಲೀಟ್ ಮಾಡಿ, ಆ ವಾಟ್ರದ್ದು ನಾನು ನಗರಸಭೆಯಲ್ಲಿ ಮಾತಾಡಬೇಕು. ವಾಟ್ರದ್ದು ಮಾತ್ರ ನಗರಸಭೆಯಲ್ಲಿ ಮಾತಾಡಬೇಕು. ನಗರಸಭೆಯಲ್ಲಿ ಮಾತಾಡಿಬಿಟ್ಟು ನಾನು ಅದೇನಿದೆ ಮಾಡಿಕೊಂಡು ನಿಮಗೆ
ಇದೆಲ್ಲ ರೆಡಿ ಮಾಡಿ ಚರಂಡಿ ರೆಡಿ ಮಾಡಿ ವಾಟರ್ದು ಸ್ವಲ್ಪ ನಗರಸಭೆಗೆ ಸೇರುತ್ತೆ, ನಗರಸಭೆಯವ್ರು ಮಾತಾಡಿಬಿಟ್ಟು ಮತ್ತೆ ನಾನು ರೋಡ್ ಹಾಕ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ವಾಟರ್ ಪೈಪು ನಾವೇ ತಂದು ಕೊಡ್ತೀವಿ ಅಂತ ಹೇಳಿದ್ರು. 3 ತಿಂಗಳ ಹಿಂದ್ಗಡೆ ಹೇಳಿದ್ದೀವಿ ನಾವೇ ತಂದು ಕೊಡ್ತೀವಿ ಪೈಪ್ ಹಾಕ್ಕೊಡಿ ಅಂದ್ರೂ 3 ತಿಂಗಳಿಂದ 20 ಗಂಟೆ ಅವ್ರು ಬರಲೇ ಇಲ್ಲ. ನಾವೇ ತಂದು ಕೊಡ್ತೀವಿ ವಾಟರ್ ಪೈಪ್ ಹಾಕ್ಕೊಡಿ ಅಂದ್ರೂ ಬರ್ತಾ ಇಲ್ಲ. ಅವರು 3 ತಿಂಗಳಿಂದ ಮುಂಚೆ ಅವ್ರು ಬಂದಿದ್ರು, ಬಂದಮೇಲೆ ಆಗಿತ್ತು. ಮತ್ತೆ JCP ಇದೇ ಥರ ತಗೊಂಡು ಬಂದಿದ್ರು. ನಾವು ಅವತ್ತು ಅದೇ ಸಮಸ್ಯೆ ಹೇಳಿದ್ರು, ಸರಿ ಫಸ್ಟ್ ಅದು ಮಾಡಿದ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇದು ಮಾಡಿಬಿಟ್ಟು ಆದ್ಮೇಲೆ ಮತ್ತೆ ಇದೇ ರಿಟರ್ನ್ ಅದಕ್ಕೋಸ್ಕರ ನಮ್ಗೆ ಒಂದು ನೀರ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ.